ನಮಸ್ಕಾರ. ಕರುನಾಡು ಟಿವಿಯ ಫೆಸ್ಟಿವಲ್ ವೈಬ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ವಿನುತಾ ಎಚ್.ಎಲ್. ವೀಕ್ಷಕರೇ, ಇಂದಿನ ಫೆಸ್ಟಿವಲ್ ವೈಬ್ ಕಾರ್ಯಕ್ರಮದ ಮೂಲಕ ಬಕ್ರೀದ್ ಹಬ್ಬದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಕ್ರೀದ್ ಅನ್ನ ಈದ್ ಉಲ್ ಅಧಾ ಅಂತ ಕೂಡ ಕರೀತಾರೆ. ಅಂದ್ರೆ ಇದನ್ನ ಬಲಿದಾನದ ಹಬ್ಬ ಅಂತ ಕರೆಯಲಾಗುತ್ತೆ. ಇನ್ನ ಬಕ್ರೀದ್ ಅನ್ನ ಮುಸಲ್ಮಾನ ಬಾಂಧವರೆಲ್ಲರೂ ಕೂಡ ಜಗತ್ತಿನೆಲ್ಲೆಡೆ ವಿಶೇಷವಾಗಿ ಸಡಗರ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾರೆ. ಇದು ಸ್ನೇಹ ಸೌಹಾರ್ದತೆಯ ಸಂಕೇತವೂ ಕೂಡ ಹೌದು. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದ ಹಿನ್ನೆಲೆ ಇರುತ್ತೆ, ಮಹತ್ವವಿರುತ್ತೆ. ಹಾಗೆ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯ ಜೊತೆಗೆ ಆಚರಣೆಯ ವಿಧಿ ವಿಧಾನಗಳು ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾದ್ರೆ ವೀಕ್ಷಕರೇ, ಬಕ್ರೀದ್ ಹಬ್ಬದ ಹಿನ್ನೆಲೆ ಏನು, ಇದರ ಮಹತ್ವವೇನು, ಜೊತೆಗೆ ಈ ಒಂದು ಹಬ್ಬವನ್ನ ಹೇಗೆಲ್ಲ ಆಚರಣೆಯನ್ನ ಮಾಡಬೇಕು, ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಂದು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಯೊಬ್ರು ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇವರು ಪಬ್ಲಿಕ್ ಟಿವಿಯ ರಂಗಣ್ಣನವರಿಂದನೇ ಪಬ್ಲಿಕ್ ಹೀರೋ ಅಂತ ಕರೆಸ್ಕೊಂಡಿರುವಂತವರು. ಇನ್ನ ಗ್ಲೋಬಲ್ ಗ್ರೂಪ್ಸ್ ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನ ಸಂಸ್ಥಾಪಕರು ಇವರು. ಜೊತೆಗೆ ಎಲ್ಲ ಮಹಿಳೆಯರಿಗೂ ಕೂಡ ಸ್ವಾವಲಂಬಿಯಾಗೋದಿಕ್ಕೆ ಬೇಕಾಗುವಂತಹ ಕೌಶಲ್ಯಗಳನ್ನ ಉಚಿತವಾಗಿ ತರಬೇತಿ ನೀಡುವಂತಹ ಕಾಂಗ್ರೆಸ್ನ ಯುವ ನಾಯಕರು. ಅದರಲ್ಲೂ ಕೂಡ ಪ್ರಿಯಾ ಕೃಷ್ಣನ್ ಅವರ ಅಪ್ಪಟ ಅಭಿಮಾನಿ, ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ, ಸಮಾಜದ ಕಾರ್ಯಗಳಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಸಮಾಜ ಸೇವಕರು, ಲೇಔಟ್ ಕೃಷ್ಣಪ್ಪ ಅವರ ಅಪ್ಪಟ ಅಭಿಮಾನಿಯಾಗಿರುವಂತಹ ಎಲ್ಲರ ನೆಚ್ಚಿನ ಡಾಕ್ಟರ್ ಅಬ್ದುಲ್ ರಹೀಂ ಸರ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದ ಹಿನ್ನೆಲೆ ಇರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಬಕ್ರೀದ್ ಅಂತ ಅಂದ್ರೆ ಇದನ್ನ ಬಲಿದಾನದ ಹಬ್ಬ ಅಂತ ಕರೆಯಲಾಗ್ತದೆ. ಸರ್, ಪ್ರತಿಯೊಂದು ಹಬ್ಬದಕ್ಕೂ ಕೂಡ ಅದರದೇ ಆದ ಮಹತ್ವವಿರುತ್ತೆ. ಅದ್ರ ಕೆಲವೊಂದಷ್ಟು ಮಾಹಿತಿ ಅಷ್ಟೇ ನಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ. ಸೊ ನಿಜವಾಗಿಯೂ ಕೂಡ ಬಕ್ರೀದ್ ಹಬ್ಬಕ್ಕೆ ಏನೆಲ್ಲ ಇತಿಹಾಸವಿದೆ ಸರ್? ನಮ್ಮ ಬಕ್ರೀದ್ ಹಬ್ಬದ ಇತಿಹಾಸ ಏನಂದ್ರೆ, ನಮ್ಮ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ದೇವರು ಅವ್ರಿಗೆ ಒಂದು ಪರೀಕ್ಷೆ ತಗೊಳ್ತಾರೆ. ಏನು ಪರೀಕ್ಷೆ ಅಂದರೆ, ನಿಮ್ಮ ಮಗನ ಆಫ್ಟರ್ 80 years ಅವ್ರಿಗೆ ಒಂದು ಗಂಡು ಮಗು ಆಗುತ್ತೆ. ಆ ಗಂಡು ಮಗುನ ಏನು ಮಾಡ್ತಾರೆ, ಅವ್ರಿಗೆ ಕಣ್ಸಲ್ಲಿ ದೇವರು ಒಂದು ಇದು ಕಣ್ಸಲ್ಲಿ ಬರುತ್ತೆ, ನಿಮ್ಮ ಮಗನ ನೀವು ಬಲಿ ಮಾಡಬೇಕು. ಅದು ಯಾರು? ಇಸ್ಮಾಯಿಲ್ ಅಲೈಹಿಸ್ಸಲಾಂನ ಬಲಿ ಮಾಡಬೇಕು ಅಂತ. ಅದು ಹೆಂಗೆ ಇವ್ರಿಗೆ ಕಣ್ಸಲ್ಲಿ ಗೊತ್ತಾಗತ್ತೆ, ಅದೇ ಥರ ಅವ್ರ ಮಗನ ಆಗಿರುವ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹತ್ರ ಅವರು ಡಿಸ್ಕಷನ್ ಮಾಡ್ತಾರೆ. ನೋಡಿ, ನನಗೆ ಈ ಥರ ಕಣ್ಸಲ್ಲಿ ಈ ಥರ ಆಯಿತು, ನಿಮಗೆ ನಾನು ಬಲಿ ಮಾಡಬೇಕು ಅಂತ ನನಗೆ ಪ್ರತಿ ಸಲ ನನಗೆ 2-3 ಸತಿ ನನಗೆ ಒಂದು ಕಣ್ಸಲ್ಲಿ ಬಂತು ಅಂತ. ಅವಾಗ ಈ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಏನು ಹೇಳ್ತಾರೆ, ತಂದೆ ನೀವು ಈ ದೇವರು ಒಂದು ಇದು ಕೊಟ್ಟಿದ್ದಾರೆ, ನಾನು ರೆಡಿ ಆಗಿದ್ದೀನಿ, ದೇವರು ನಿಮಗೊಂದು ಮೆಸೇಜನ್ನು ಕೊಟ್ಟಿದ್ದಾರೆ ಒಂದು ಕಣ್ಸಿಂದ, ಆ ಪ್ರಕಾರ ನಾನು ಯಾವಾಗಲೂ ರೆಡಿ ಇರ್ತೀನಿ ಅಂತ ಹೇಳ್ತಾರೆ. ಆ ಮಾತನ್ನು ನೋಡ್ಕೊಂಡು ಅವರು ಇಬ್ರಾಹಿಂ ಅಲೈಹಿಸ್ಸಲಾಂ ಏನು ಮಾಡ್ತಾರೆ, ಹೆಂಗಂದ್ರೆ ಎಲ್ಲೂ ಯಾರು ಜನ ಇರಬಾರ್ದು, ಒಂದು ಬೆಟ್ಟ ಇರೋ ಒಂದು ಕಾಡು ಥರ, ಆ ಕಾಡು ಹತ್ರ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಇವ್ರನ್ನ ಇಸ್ಮಾಯಿಲ್ ಅಲೈಹಿಸ್ಸಲಾಂನ ಕರ್ಕೊಂಡೋಗಿ ಅಲ್ಲಿ ಆ ಕಾಡು ಹತ್ರ ಒಂದು ಬೆಟ್ಟ ಥರ ಏರಿಯಾ ಇರುತ್ತೆ, ಮತ್ತೆ ಡೆಸರ್ಟ್ ಥರ ಏರಿಯಾ ಇರುತ್ತೆ, ಅಲ್ಲೂ ನೀರು ಇರಲ್ಲ, ಮತ್ತೆ ಏನು ಒಂದು ಪಕ್ಷಿನೂ ಇಲ್ಲ, ಯಾವುದೋ ಒಂದು ಅನಿಮಲ್ಲು ಇಲ್ಲ, ಏನಿಲ್ಲ. ಆದರೂ ಅಂಥ ಪ್ರಾಣಿಗಳೇ ಇಲ್ಲ, ಜನನೂ ಇಲ್ಲ, ಏನು ಪಕ್ಷಿಗಳು ಇಲ್ಲ, ನೀರು ಇಲ್ಲ. ಅಂಥ ಕಾಡದ ಜಾಗದಲ್ಲಿ ಇವ್ರೇನು ಮಾಡ್ತಾರೆ, ಇಸ್ಮಾಯಿಲ್ ಅಲೈಹಿಸ್ಸಲಾಂನ ಕರ್ಕೊಂಡೋಗಿ ಇಬ್ರಾಹಿಂ ಅಲೈಹಿಸ್ಸಲಾಂ ಏನು ಮಾಡ್ತಾರೆ, ಅವರು ಆ ಮಗನ್ನ ತೊಗೊಂಡೋಗಿ ಅವ್ರಿಗೆ ಬಲಿ ಕೊಡೋಣ, ಏನು ನನ್ನ ಹತ್ರ ನಮ್ಮ ಅಲ್ಲ ನನಗೆ ಪರೀಕ್ಷೆ ತೊಗೊಳ್ತಿದ್ದಾರೆ, ಆ ಪರೀಕ್ಷೆನ ನಾನು ನಡೆಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅವಾಗ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹತ್ರ ಅವ್ರು ಹೇಳ್ಬಿಟ್ಟು ಅವಾಗ ಏನು ಮಾಡ್ತಾರೆ, ಅವ್ರಿಗೆ ಬಲಿ ಕೊಡೋಕ್ಕೆ ಹೆಂಗೆ ಅವರು ಎತ್ತಿ ಒಂದು ಚಾಕನ್ನ ತಗೊಂಡು ಇದು ಮಾಡಕ್ ಹೋಗ್ತಾರೆ. ಅಷ್ಟಲ್ಲೇ ಏನು ಮಾಡ್ತಾರೆ, ಅಲ್ಲಾ ಏನು ಮಾಡ್ತಾರೆ, ಸ್ವರ್ಗದಿಂದ ಒಂದು ಕುರಿಯನ್ನ ಕಳಿಸಿ ಅವಾಗ ಏನು ಮಾಡ್ತಾರೆ, ಆ ಕುರಿ ಇದು ಕಳಿಸ್ತಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಮೇಲೆ ಕತ್ತು ಹೋಗಲ್ಲ, ಇದು ಹೋಗಲ್ಲ. ಅದೇನಾಗುತ್ತೆ, ಒಂದು ಕುರಿ ಮೇಲೆ ಇದಾಗತ್ತೆ. ಅದು ಏನಾಯ್ತು, ಎಲ್ಲ ಮುಸ್ಲಿಂ ಜನಾಂಗ
ಪ್ರಪಂಚ ಇರೋವರೆಗೂ ಅವರು ಕುರಿನ ಒಂದು ಬಲಿ ಕೊಡ್ಬೇಕು ಅಂತ ಅಲ್ಲಿಂದ ಒಂದು ಸ್ಟಾರ್ಟ್ ಆಯ್ತು ಮೇಡಮ್. ಇದ್ರಿಂದ ಆ ಮೂಲಕ ಬಕ್ರೀದ್ ಹಬ್ಬದ ಇದಾಯ್ತು. ದೇವದೂತನ ಆಜ್ಞೆಯ ಮೇರೆಗೆ ಪ್ರವಾದಿ ಇಬ್ರಾಹಿಂ ತನ್ನ ಮಗನಾದಂತಹ ಇಸ್ಮಾಯಿಲ್ನನ್ನ ಬಲಿ ಕೊಡೋದಿಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಗನ ಬದಲಾಗಿ ಕುರಿಯ ಆಗಮನವಾಗುತ್ತೆ. ಇದರ ಪ್ರತೀಕವಾಗಿ ಪ್ರತಿ ವರ್ಷವೂ ಕೂಡ ಬಕ್ರೀದ್ ಹಬ್ಬವನ್ನ ಆಚರಣೆನ ಮಾಡಲಾಗುತ್ತೆ ಅಂತ ಸರ್ ತಿಳಿಸ್ಕೊಟ್ರು. ಸರ್, ಇನ್ನು ಮುಂದುವರೆದಂತೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದ ಮಹತ್ವವಿರುತ್ತದೆ. ಹಾಗಾದ್ರೆ ಬಕ್ರೀದ್ ಹಬ್ಬದ ಹಿಂದೆ ಇರುವಂತ ಮಹತ್ವ ಏನು ಮೇಡಮ್? ಬಕ್ರೀದ್ ಹಬ್ಬದ ಮಹತ್ವ ಏನಂದ್ರೆ, ಅದೇ ನೀವು ಹೇಳ್ದಂಗೆ ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಒಂದು ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಯ್ತು. ಇದು ಏನ್ ನಾವು ಕುರ್ಬಾನಿ ಅಂತ ಹೇಳ್ತೀವಿ, ಹಾಜಿ, ಇದು ಹೆಂಗೆ ಇದಂತ ಇದು ಸ್ಟಾರ್ಟ್ ಆಯ್ತು. ನಾವು ಬಲಿ ಕೊಡ್ಬೇಕು ಅಂತ ಒಂದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದೇ ಮಾತನ್ನ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನ ಏನ್ ಮಾಡಿದ್ರೆ, ಇದು ನೀವು ದೇವರು ಒಂದು ಹುಕುಂ ಅಂತ ಹೇಳ್ತಾರೆ, ಆಜ್ಞೆ, ಅದನ್ನ ನೀವು ಈ ಮಾಡಬೇಕು ಅಂತ ಈ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಉಮ್ಮತ್ತಿಗೆ ಹೇಳ್ತಾರೆ. ನೀವು ಇದು ಬಲಿಯನ್ನು ಮಾಡಬೇಕು ಅಂತ ಒಂದು ಹೇಳ್ತಾರೆ. ಅದೇ ಇದರಲ್ಲಿ ನಮ್ಮ ಇದೇ ತರ ನೀವು ಇನ್ನೂ ಇದ್ದಿದ್ರೆ ನಮ್ಮ ಹಾಜಿರ್ ಅಲೈಹಿಸ್ಸಲಾಂ ಇದಾರಲ್ಲ, ಅವರು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರ ತಾಯಿ. ಮಹತ್ವ ಏನಂದ್ರೆ ಅವರು ತಾಯಿ ಅವರು, ಮತ್ತೆ ಇವ್ರು ಇಬ್ರಾಹಿಂ ಅಲೈಹಿಸ್ಸಲಾಂ ಅವ್ರ ತಂದೆ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವ್ರ ಮಗ. ಅವ್ರು ಏನ್ ಮಾಡ್ತಾರೆ, ಈ ಮಗುನ ಇಸ್ಮಾಯಿಲ್ ಅಲೈಹಿಸ್ಸಲಾಂನ ತಗೊಂಡೋಗಿ, ಯಾರು ನಮ್ಮ ಹಾಜಿರ್ ಅಲೈಹಿಸ್ಸಲಾಂ ಈ ಮಗುನ ತಗೊಂಡೋಗಿ ಅವರು ಸಣ್ಣ ಮಗು, ಹಾಲು ಕುಡಿಯೋ ಮಗು, ಅವ್ರ ಹತ್ರ ಏನು ಇರಲ್ಲ, ಬರೇ ಅವ್ರ ದೇವ್ರು ಅವ್ರಿಗೆ ಇನ್ನೊಂದು ಪರೀಕ್ಷೆ ತಗೊಂಡಿರ್ತಾರೆ. ಏನಂದ್ರೆ, ನೀನು ನಿಮ್ಮ ಹೆಂಡತಿ ನಿನ್ ಮಗುವಿಗೆ ಒಂದು ಕಾಡಿಗೆ, ನಿಮ್ ಹೆಂಡತಿ ಮತ್ತೆ ನಿಮ್ ಮಗುವಿಗೆ ಕಾಡಲ್ಲಿ ಬಿಟ್ಬಿಟ್ಟು ಬರ್ಬೇಕು ಅಂತ ಒಂದ್ ಮಾತು ಹೇಳ್ತಾರೆ. ಆ ಮಾತು ಹೇಳಿದಾಗ ಏನಾಗತ್ತೆ, ಅವ್ರ ವೈಫು ಅಷ್ಟೇ, ಹೆಂಗೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳ್ತಾರೆ, ದೇವರು ಇದ್ದಿದ್ರೆ, ಹುಕುಂ ಇದ್ರೆ, ಅವ್ರದ್ದಿದ್ರೆ ನೀವು ಕರ್ಕೊಂಡೋಗಿ ಅಂತ. ಅದೇ ತರ ಇವ್ರ ವೈಫು ಹೇಳ್ತಾರೆ, ಅವ್ರ ಹೆಂಡತಿಯಾಗಿ ಹಾಜರ್ ಅಲೈಹಿಸ್ಸಲಾಂ ನನಗೆ ಕಾಡಲ್ಲಿ ಬಿಡಿ ಅಂತ ಹೇಳ್ತಾರೆ. ಅವಾಗ ಆ ಕಾಡಲ್ಲಿ ಹೋಗಿ ಅವ್ರ ಮಗುನ ಮತ್ತೆ ಅವ್ರಿಬ್ರಿಗೆ ಬಿಟ್ಬಿಟ್ಟು ಇವರು ಇಬ್ರಾಹಿಂ ಅಲೈಹಿಸ್ಸಲಾಂ ಅಲ್ಲಿಂದ ಹೊರಟ್ಬಿಡ್ತಾರೆ. ಅವ್ರು ಹೊಡೆದಾಗ ಆ ಕಾಡಲ್ಲಿ ಯಾರು ಇರಲ್ಲ, ಅಂತ ಜಾಗದಲ್ಲಿ ಅವ್ರು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ, ನೀವ್ ಹೋಗಿ ನನ್ನ ಹತ್ರ ದೇವ್ರು ಇದ್ದಾನೆ, ಅಲ್ಲಾ ಇದ್ದಾನೆ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವರು ಅಂತ ಟೈಮಲ್ಲಿ ಅವರು ಹಾಜಿರ್ ಅಲೈಹಿಸ್ಸಲಾಂ ಅದೇ ತರ ಒಂದ್ ದಿವಸ ಆಯ್ತು. ಒಂದ್ ದಿವಸದಲ್ಲಿ ಏನು ಮಗುಗೆ ಹೊಟ್ಟೆ ಹಸಿತೈತೆ, ಏನು ಇಲ್ಲ, ತಿನ್ನಕ್ಕೂ ಇಲ್ಲ, ಏನಿಲ್ಲ. ಅವ್ರ ಏನ್ ಮಾಡ್ತಾರೆ, ಒಂದ್ ಕಡೆ ಓಡ್ತಾರೆ, ಅದು ಆ ಬೆಟ್ಟ ಹೆಸರು ಹೇಳ್ತಾರೆ ಸಫಾ, ಇನ್ನೊಂದ್ ಕಡೆ ಓಡ್ತಾರೆ ಮರ್ವಾ ಅಂತ ಹೇಳ್ತಾರೆ. ಆ ಬೆಟ್ಟದಿಂದ ಈ ಬೆಟ್ಟ, ಈ ಬೆಟ್ಟದಿಂದ ಆ ಬೆಟ್ಟ, ಅಂದ್ರೆ ಸಫಾ ಇಂದ ಮರ್ವಾ, ಮರ್ವಾ ಇಂದ ಸಫಾ, ಈ ಬೆಟ್ಟ, 2 ಬೆಟ್ಟ ಮೇಲೆ ಓಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಆ ಮಗು ಅಳ್ತಾ ಏನ್ ಮಾಡ್ತಾರೆ, ಆ ಕಾಲು ಅವ್ರ ಹೆಜ್ಜೆ ಐತಲ್ಲ, ಅವರು ಭೂಮಿ ಮೇಲೆ ಹೊಡಿತಾ ಏನಾಗತ್ತೆ, ಆ ಭೂಮಿದಿಂದ ಒಂದು ನೀರು ಸ್ಥಾಪನೆ ಆಗತ್ತೆ. ಆ ನೀರು ಸ್ಟಾರ್ಟ್ ಆಗತ್ತೆ, ಅದೇ ಒಂದು ದೇವರ ಒಂದು ಇದು. ಅವಾಗ ಏನಾಗುತ್ತೆ, ಅವಾಗ ನೀರ್ ಬರೋದು ಸ್ಟಾರ್ಟ್ ಆದಾಗ ಹಾಜರ್ ಅಲೈಹಿಸ್ಸಲಾಂ ಖುಷಿ ಆಗತ್ತೆ, ಅರೆ ನೀರ್ ಬಂತಲ್ಲ ಅಂತ ಏನಾದ್ರು ನೀರ್ ಅದು ಹಂಗೆ ಹೋಗ್ತಾನೆ ಇರುತ್ತೆ, ಸುರ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ನೀರಿಗೆ ನಿಂತ್ಕೋ ಅಂತಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ, ಜಮ್ ಅಂತ ಹೇಳ್ತಾರೆ. ಜಮ್ ಅಂತ. ಅದೇ ನೀರು, ಅದು ನಾವು ಪವಿತ್ರ ನೀರ್ ಏನು ಜಮ್ ಅಂತ ಹೇಳ್ತೀವಿ, ಅಲ್ಲಿಂದ ಆ ಜಮ್ ಇದ್ದಾಯ್ತು. ಸೊ ಇದೆಲ್ಲ ಇದು ನಮ್ಮ ನೀವ್ ಹೆಂಗೆ ಮಹತ್ವ ಅಂತ ಹೇಳಿದ್ರಲ್ಲ, ಇದೆಲ್ಲ ಅದರಲ್ಲೇ ಸೇರುತ್ತೆ. ಆ ಪುಟ್ಟ ಬಾಲಕನ ಕಾಲಿನಿಂದ ಆ ಒಂದು ಪವಿತ್ರ ಜಲ ಉದ್ಭವವಾಗುತ್ತೆ. ಇಂದಿಗೂ ಕೂಡ ಅದು ಮುಸಲ್ಮಾನ ಬಾಂಧವರ ಪವಿತ್ರ ತೀರ್ಥವಾಗಿರುವಂಥದ್ದು. ಹಿಂದೂಗಳಿಗೆ ಹೇಗೆ ಪವಿತ್ರ ಜಲ ಗಂಗಾವಾಗಿರುತ್ತೋ, ಅದೇ ರೀತಿಯಲ್ಲಿ ಅವರಿಗೆ ಅದು ಪವಿತ್ರವಾದ ಜಲ. ಇನ್ನ ಮುಂದುವರೆದಂತೆ ಪ್ರತಿಯೊಂದಕ್ಕೂ ಹಬ್ಬಕ್ಕೂ ಕೂಡ ಅದರದೇ ಆದ ಆಚರಣೆಯನ್ನ ವಿಧಿವಿಧಾನಗಳು ಇರುತ್ತೆ. ಈಗ ನಮ್ಮಲ್ಲಿ ಆದ್ರೆ ಕೆಲವೊಂದಷ್ಟು ಪೂಜಾ ವಿಧಿವಿಧಾನಗಳು, ಎಣ್ಣೆ ಅಭ್ಯಂಜನ ಸ್ನಾನಗಳಿರುತ್ತೆ, ಜೊತೆಗೆ ದೇವರ ಕೈಂಕರ್ಯಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ ಸರ್? ಈಗ ನಿಮ್ಮಲ್ಲೂ ಕೂಡ ವಿಶೇಷವಾಗಿ ಏನೆಲ್ಲ ಮಾಡ್ತಾರೆ? ಅವತ್ತು ಏನಾರೋ ಅಭ್ಯಂಜನ ಸ್ನಾನ, ದಟ್ ಮೀನ್ಸ್ ಆಯಿಲ್ ಹಚ್ಕೊಂಡು ಏನೋ ಸ್ನಾನ ಮಾಡೋದಿದ್ಯಾ, ಅದು ನಿಮ್ಮಲ್ಲಿ ಪದ್ಧತಿ ಹೇಗಿರುತ್ತೆ? ಮೇಡಮ್, ನಮ್ಮ ಇದರಲ್ಲಿ ಅವತ್ತು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ, ನಾವು ಬೆಳಿಗ್ಗೆ ಫಜರ್ ನಮಾಜ್ ಅಂತ ಮಾಡ್ಲೇಬೇಕು. ಆ ನಮಾಜ್ ಮಾಡ್ಲೇಬೇಕು. ಅವಾಗ ನಾವು ಸ್ನಾನ ಅಂದು ಕಂಪಲ್ಸರಿ ಮಾಡ್ಲೇಬೇಕು. ಮತ್ತೆ ಹೊಸ ಬಟ್ಟೆ ಹಾಕ್ಬೇಕು. ಹೊಸ ಬಟ್ಟೆ ಹಾಕೊಂಡು ಅದಕ್ಕೇನ್ ನಾವು ಇತ್ತರ್ ಅಂತ ಹೇಳ್ತೀವಿ,
ಅದು ಒಂದು ಹೆಂಗೆ ನಾವು ಸ್ಪ್ರೇ ಅಂತ ಹೇಳ್ತೀವಿ, ಒಂದು ಸ್ಮೆಲ್ಗೆ ಆತರ ಅದು ಒಂದು ಹಾಕೊಂಡು ನಾವು ಆ ಇತ್ತರನ್ನ ಹಾಕೊಂಡು ನಾವೆಲ್ಲ ಹೊಸ ಬಟ್ಟೆ ಹಾಕೊಂಡು ಈದ್ಗಾ ಮೈದಾನ ಹತ್ರ ಹೋಗ್ಬೇಕು. ಆ ಈದ್ಗಾ ಮೈದಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾವು ಅಲ್ಲೂ ಒಂದು ಇದೈತೆ, ಆ ಈದ್ಗಾ ಮೈದಾನದಲ್ಲಿ ಯಾರು ಹೋಗ್ಬೇಕು ಅದಕ್ಕೂ ಒಂದು ಇದೈತೆ. ಯಾರು ಹೋಗ್ಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ, ದೇವ್ರು ಹೇಳ್ತಾರೆ, ಅಲ್ಲ ಹೇಳ್ತಾರೆ, ಯಾರ ಹತ್ರ ದುಡ್ಡು ಐತೆ, ಎಕ್ಸಾಂಪಲ್ 50,000ದಿಂದ 60,000 ಯಾರ ಹತ್ರ ಐತೆ ನಿಮ್ ಹತ್ರ, ಅವರು ನೀವು ಕಂಪಲ್ಸರಿ ನೀವು ಕುರಿನ ನೀವು ದಾನ ಮಾಡ್ಬೇಕು, ಬಲಿ ಕೊಡ್ಬೇಕು ಅಂತ ಒಂದೈತೆ. 50,000ದಿಂದ 60,000 ಯಾರ ಹತ್ರ ಐತೆ ಅವ್ರಂತೂ ಖಂಡಿತ ಅವರು ಕುರಿನ ಕೊಡ್ಬೇಕು. ಆ ಕುರಿ ಕೊಡೋರು ಇರ್ತಾರಲ್ಲ ಅವರು ಈದ್ಗಾ ಮೈದಾನ ಹತ್ರ ಹೋಗ್ತಾರೆ. ಮತ್ತೆ ಯಾರ ಹತ್ರ ಆ ಕೆಪಾಸಿಟಿ ಇಲ್ಲ ಅವರು ಏನು ಕೊಡೋ ಆತರ ಏನಿಲ್ಲ, ಅವರು ಹೋಗ್ಬೋದು, ಯಾರ ಹತ್ರ ಇದ್ದಿಲ್ಲ. ಆದ್ರೆ ಒಂದು ಸ್ಟ್ರಿಕ್ಟ್ಲಿ ಏನ್ ಹೇಳ್ತಾರೆ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲ ಏನ್ ಹೇಳ್ತಾನೆ, ಯಾರ ಹತ್ರ ಕೆಪಾಸಿಟಿ ಐತೆ ಅವರು ನಮ್ ಈದ್ಗಾ ಮೈದಾನ ಬರಬೇಕು, ಇಲ್ಲಾಂದ್ರೆ ಈದ್ಗಾ ಮೈದಾನಕ್ಕೆ ಬರಬೇಡಿ ನೀವು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಅವ್ರು ಏನ್ ಹೇಳ್ತಾರೆ, ಯಾರಿಗೆ ಕೆಪಾಸಿಟಿ ಇಲ್ಲ ಅವ್ರಿಗೆ ಏನಿಲ್ಲ, ಅವ್ರು ಬಂದು ಈದ್ಗಾ ಮೈದಾನ ಜಲ್ದಿ ಪ್ರಾರ್ಥನೆ ಮಾಡ್ಕೊಂಡು ನಮಾಜನ್ನ ಮುಗಿಸ್ಕೊಂಡು ಸೀದಾ ಏನ್ ಮಾಡ್ತಾರೆ ಅಲ್ಲಿಂದ ಬಂದು ನಮ್ಮ ಕುರಿ ಏನೈತೆ ಅದಕ್ಕೆ ನಾವು ಸ್ನಾನ ಮಾಡಿಸಿ, ಅದಕ್ಕೆ ನಾವು ನಮ್ಮ ಮಗುನ ನಾವ್ ಹೆಂಗ್ ನೋಡ್ಕೊಂತೀವಿ ಅದು ಹೆಂಗೆ ನಾವು ಸ್ನಾನ ಮಾಡಿಸಿ ಅದಕ್ಕೆ ಹೊಸ ಬಟ್ಟೆ ಹಾಕಿ ಒಂದು ಇದ್ ಮಾಡ್ತೀವಿ, ಅದೇ ತರ ಆ ಕುರಿನ ಸ್ನಾನ ಮಾಡಿ ಅದಕ್ಕೆ ಒಂದು ಒಳ್ಳೆ ಇದು ಹೂವನ್ನ ಇದ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀವಿ ಅದನ್ನ ಬಲಿ ಮಾಡಕ್ಕೆ ತಗೊಂಡ್ ಹೋಗ್ತೀವಿ. ಆ ಬಲಿ ಮಾಡುವಾಗ್ಲೂ ಅಷ್ಟೇ ಆ ಚಾಕು ಏನಿರುತ್ತೆ ಅದ್ರ ಮುಂದೆ ನಾವು ತೋರ್ಸ್ಬಾರ್ದು, ತೋರ್ಸಿ ಅದಿದಲ್ಲ, ಅದ್ರಲ್ಲೂ ರೂಲ್ಸ್ ಐತೆ. ಅದನ್ನ ಒಂದು ಕಡೆ ಇಕ್ಬಿಟ್ಟು ಅದನ್ನ ನಾವು ಕ್ಲೀನ್ ಆಗಿ ಇದ್ ಮಾಡಿ ಅದು ಆಮೇಲೆ ನಾವು ಕುರಿನ ಬಲಿ ಕೊಡ್ಬೇಕು. ಅದು ಕೊಟ್ಟು ಆಮೇಲೆ ಆ ಏನು ಅದು ನಮ್ಮ ಹತ್ರ ಅದು ಮಾಂಸ ಬರುತ್ತೆ ನೋಡಿ, ದೇವರಿಗೆ ಈ ರಕ್ತ ಮಾಂಸ ಅಂತ ಇಲ್ಲ, ನಮ್ಮ ಇಂಟೆನ್ಷನ್ ನಾವ್ ಏನ್ ಇದ್ ಮಾಡ್ತೀವಿ ಅದೇ ದೇವ್ರು ಮೆಚ್ಚೋ ಏನಂದ್ರೆ ನಮ್ ಇಂಟೆನ್ಷನ್, ನಮ್ ನಿಯತ್ ಅಂತ ಹೇಳ್ತೀವಿ, ಏನ್ ನಮ್ ನಿಯತ್ ಇರುತ್ತೆ ಅದನ್ನ ದೇವ್ರು ಮೆಚ್ತಾರೆ. ಸೊ ಅಲ್ಲಿ ಆ ಮಾಂಸನ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಏನ್ ಕುರಿಯಿಂದ ಮಾಂಸ ಬರುತ್ತೆ ಅದು ನಾವು 3 ಭಾಗದಲ್ಲಿ ಡಿವೈಡ್ ಮಾಡ್ಬೇಕು, ಈಕ್ವಲ್ ಆಗಿ ಮಾಡ್ಬೇಕು. ಒಂದು ಈ ಹಬ್ಬ ನಮ್ಮ ಯಾವ್ದು ಹಬ್ಬ ನೋಡಿದ್ರು ನಮ್ಮ ಇದ್ರಲ್ಲಿ ನಮ್ಮ ಇಸ್ಲಾಂ ಅಲ್ಲಿ ಯಾವ ಹಬ್ಬ ನೀವು ನೋಡಿದ್ರು ಅದ್ರಲ್ಲಿ ಏನಂದ್ರೆ ಮ್ಯಾಕ್ಸಿಮಮ್ ದಾನ ಮಾಡಿ ಬಡವರಿಗೆ ನೀವು ನೋಡಿ, ಫಸ್ಟ್ ಬಡವರದ್ದು ಹಬ್ಬ ಆಗತ್ತೆ ಇಲ್ಲ ಅಂತ ಒಂದು ಇದಿರುತ್ತೆ. ಅದ್ರಲ್ಲೂ ದೇವ್ರು ಹೇಳ್ತಾ ಇಲ್ಲ ಅದ್ರಲ್ಲಿ ನೀವು ಬಡವ್ರು ಅಂದ್ರೆ ಹಿಂದೂ ಮುಸ್ಲಿಂ ಆತರ ಇಲ್ಲ, ಬಡವ್ರು ಅಂತ ಮೆನ್ಷನ್ ಮಾಡ್ತಿರೋದು. ಸೊ ನಾವು ಬಡವರು ನಮ್ಮ ಮನೆ ಪಕ್ಕದಲ್ಲಿ ಯಾರಿದ್ದಾರೆ, ನಮ್ಮ ಅಕ್ಕ ಪಕ್ಕ ಯಾರಿದಾರ, ನಮ್ಮ ಏರಿಯಾದಲ್ಲಿ ಯಾರಿದ್ದಾರೆ ಅವ್ರಿಗೆ ನೀವು ಫಸ್ಟ್ ನೀವು ನೋಡ್ಬೇಕು ಅಂತ ಒಂದು ದಾನ ಮಾಡ್ಬೇಕು ಅಂತ ಒಂದು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರುತ್ತೆ, ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ಇರುತ್ತೆ. ಅವಾಗ ನಾವು ಇದೇನು ನಮ್ಮ ಮಾಂಸಾನ ನಾವು ಇದು ಮಾಡ್ತೀವಿ ಇದು 3 ಭಾಗದಲ್ಲಿ ಡಿವೈಡ್ ಮಾಡ್ಬೇಕು. ಒಂದು ಬಡವ್ರಿಗೋಸ್ಕರ ಒಂದು ಭಾಗ, ಇನ್ನೊಂದು ಭಾಗ ನಮ್ಮ ರಿಲೇಟಿವ್ಸ್ಗೆ, ನಮ್ಮ ನೆಂಟರು ಯಾರಿದ್ದಾರೆ ಅವ್ರಿಗೆ, ಇನ್ನೊಂದು ಭಾಗ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ನಾವು ಯೂಸ್ ಮಾಡ್ಬೇಕು ಅಂತ ಒಂದು ಇದಿರುತ್ತೆ. ಸೊ ಅದರಲ್ಲಿ ನಾವು ಈ ಬಡವ್ರದ್ದು ಇದೇನಿರುತ್ತೆ ನಾವು ತಗೊಂಡೋಗಿ ಮನೆಗೆ ನಾವು ಕೊಡಬೇಕು. ಅದು ಒಂದು ಖುಷಿಯಿಂದ ನಾವೊಂದು ಬಕ್ರೀದ್ ಹಬ್ಬದಲ್ಲಿ ನಾವು ಕುರಿನ ನಾವು ಕುರ್ಬಾನಿ ಮಾಡಿದೀವಿ, ಈ ಕುರ್ಬಾನಿ ಗೋಷ್ಠ ತಗೊಳ್ಳಿ ಅಂತ ನಾವೇನ್ ಮಾಡ್ತೀವಿ, ಇಲ್ಲಿ ನಾನು ನನ್ನ ಕ್ಲೋಸ್ ಫ್ರೆಂಡ್ ಮಹೇಶ್, ದುರ್ವ, ಪ್ರಕಾಶ್ ಇವರೆಲ್ಲ ಇದಾರಲ್ಲ, ಇವರೆಲ್ಲ ನಮ್ಗೆ ಚೈಲ್ಡ್ಹುಡ್ ಫ್ರೆಂಡ್, ನಾನು ಕುರ್ಬಾನಿ ಗೋಷ್ಠ ತಗೊಂಡೋದ್ರೆ ಅವ್ರ ಖುಷಿ ಆಗುತ್ತೆ. ಅವ್ರ ಖುಷಿ ಆಗ್ಬಿಟ್ಟು ನಮ್ಗೆ ಯಾವಾಗ್ಲೂ ನಾವೆಲ್ಲ ಭೇದ ಭಾವ ಇಲ್ದಂಗೆ ಇದೀವಿ. ಅದೇ ತರ ಈ ಏನ್ ಇದಿರುತ್ತೆ ನಮ್ಮ ಮಾಂಸ ಬಡವ್ರು ಕೊಡ್ಬೇಕು, ನಾವೆಲ್ಲ ಸೇರ್ಕೊಂಡು ನಾವು ಹೋಗಿ ಬಡವ್ರ ಮನೆಗೆ ಹಂಚ್ತೀವಿ. ಮತ್ತೆ ನಮ್ಮ ರಿಲೇಟಿವ್ಸ್ ಮನೆಗೂ ತಗೊಂಡೋಗಿ ನಾವು ಈ ಕುರ್ಬಾನಿ ಗೋಷ್ಠ ಕೊಟ್ಟಾಗ 1 ವರ್ಷ ಆಗಿರುತ್ತೆ ಮನೆಗೆ ಹೋಗಿ, ನಮ್ಮ ರಿಲೇಟಿವ್ಸ್ ಮನೆಗೆ. ಅವ್ರು ಇವತ್ತು ನಾವ್ ಮನೆಗೆ ಬರಲ್ಲ, ಅವ್ರು ನಮ್ಮ, ಯಾಕಂದ್ರೆ ಇವತ್ತು ಎಲ್ಲಾರ್ದು ಟೈಮ್ ಬಿಸಿ, ಬರೀ ಫೇಸ್ಬುಕ್ ಅಲ್ಲಿ ಹಾಯ್ ಬಾಯ್ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಇದು ಸಿಚುವೇಶನ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಮಾಂಸ ಕೊಟ್ಟಿ ಅವ್ರ ಮನೆಯಲ್ಲಿ ಸ್ವೀಟ್ ತಿನ್ಕೊಂಡು ನಾವು ಅವ್ರ ಬಗ್ಗೆ ಅವ್ರ ಮನೆದು ಒಂದು ಇದು ತಿಳ್ಕೊಂಡು ನಮ್ದು ಏನಿದೈತೆ ದುಃಖ ಸುಖ ಎಲ್ಲ ನಾವು ಮಾತಾಡಿ ಏನಾಗುತ್ತೆ ಅಲ್ಲಿ ಒಂದು ಖುಷಿ ಆಗತ್ತೆ, ತಿರ್ಗಾ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಅದೇ ಇದಾಗುತ್ತೆ. ಸೊ ಅದು ಮತ್ತೆ ಮನೆಗೆ ಒಂದು ಮಾಂಸ ಇರುತ್ತೆ, ಆ ಮಾಂಸ ನಮ್ಮೆಲ್ಲಾ ಕುಟುಂಬದವ್ರು ಎಲ್ಲ ಸೇರ್ಕೊಂಡು ಆ ಮಾಂಸ ಅನ್ನು ತಿನ್ನಿ. ಮತ್ತೆ ಏನಾದ್ರೆ ಇದ್ರಲ್ಲಿ ನಿಮ್ಗೆ ಗೊತ್ತು ನ್ಯೂಟ್ರಿಷನ್ಸ್ ಹೆಂಗಿರುತ್ತೆ ಅಂತ. ಸೊ ಇದೆಲ್ಲ ಒಂದು ಈ ಹಬ್ಬದಲ್ಲಿ ನಮ್ಗೆಲ್ಲ ಒಂದು ಚೆನ್ನಾಗಿ ಒಂದು ಹಬ್ಬದ ವಾತಾವರಣ ಬಹಳ ಖುಷಿಯಿಂದ ಒಂದು ಇದ್ರ ಮಾಡ್ತಿದ್ದಾರೆ. ಒಂದ್ ರೀತಿಯಲ್ಲಿ 2 ಮನೆಗಳನ್ನ ಬಾಂಧವ್ಯವನ್ನ ಬೆಸೆಯುವಂತ ದೂರವಾದ ಕುಟುಂಬಗಳು ಕೂಡ ಈ ಹಬ್ಬದ ಮೂಲಕ ಒಂದಾಗ್ತವೆ. ವೀಕ್ಷಕರೇ ನೋಡಿದ್ರಲ್ಲ, ಸಾಕಷ್ಟು ಆಚರಣೆಯ ವಿಧಿವಿಧಾನಗಳು ಕೂಡ ಇವರಲ್ಲೂ ಕೂಡ ಇರುವಂತದ್ದು. ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದ ಮಹತ್ವವಿತ್ತು, ಅದನ್ನು ಕೂಡ ತಿಳ್ಕೊಂಡ್ವಿ, ಹಿನ್ನೆಲೆನೂ ಕೂಡ ತಿಳ್ಕೊಂಡ್ವಿ. ಅದೇ ರೀತಿ ಆಚರಣೆಯ ವಿಧಿವಿಧಾನಗಳು ಕೂಡ ಗೊತ್ತಾಯ್ತು. ಬಕ್ರೀದ್ ಹಬ್ಬದಿಂದಾಗಿ 2 ಮನಸ್ಸುಗಳು ಕುಟುಂಬಗಳು ಒಂದಾಗುತ್ತೆ, ಸಮ್ಮಿಲನವಾಗುತ್ತೆ. ಜೊತೆಗೆ
ಬಡವರಿಗೂ ಕೂಡ ಇಲ್ಲಿ ಒಂದು ರೀತಿ ನಾವು ಬಡವರು ಅನ್ನುವಂತ ಭಾವನೆ ಬರ್ದಂಗೆ ಹಬ್ಬವನ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೂಡ ದಾನ ಮಾಡ್ಲಾಗುತ್ತೆ ಅನ್ನುವಂತ ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸರಿ, ನಾವು ಮುಂದುವರೆದಂತೆ ನಾನು ಕೇಳ್ಪಟ್ಟಂತ ವಿಷಯ ಏನು ಅಂತ ಅಂದ್ರೆ, ಈ ಒಂದು ಬಕ್ರೀದ್ ಟೈಮ್ ಅಲ್ಲೇ ಹಜ್ ಯಾತ್ರೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಯಾಕೆ ಸರ್ ಈ ಒಂದು ಸಂದರ್ಭದಲ್ಲಿ ಹಜ್ ಯಾತ್ರೆಯನ್ನ ಮಾಡುವುದು? ಮೇಡಮ್, ಇದು ನಮ್ಗೆ ಹೆಂಗೆ ಜನವರಿಯಲ್ಲಿ ನ್ಯೂ ಇಯರ್ ಮಾಡ್ತೀವಿ, ಓಕೆ, ಮತ್ತೆ ಅದೇ ತರ ಫೆಬ್ರವರಿಲಿ ನಾವು ಈ ಹಬ್ಬ ಅಂತ ಒಂದು ಇದು ಮಾಡ್ತೀವಿ. ಆತರ ನಮ್ಮ ಇಸ್ಲಾಂ ಅಲ್ಲಿ ಸೊ ಇದು ಒಂದು ಜಿಲ್ ಹಜ್ ಅಂತ ಒಂದು ತಿಂಗಳು, ಇದು ರಂಜಾನ್ ಒಂದು ತಿಂಗಳು, ಆತರ ಮೊಹರಂ ಅಂತ ಒಂದು ತಿಂಗಳು ಬರುತ್ತಲ್ಲ, ಆತರ ಜಿಲ್ ಹಜ್ ಅಂತ. ಮೊಹರಂ ನೆಕ್ಸ್ಟ್ ತಿಂಗಳು ಬರುತ್ತೆ, ಇವಾಗ ಜಿಲ್ ಹಜ್ ಅಂತ ಬರುತ್ತೆ. ಈ ತಿಂಗಳು ಏನಂದ್ರೆ, ಇವಾಗ ನಾವ್ ಏನ್ ಮಹತ್ವ ಹೇಳಿದ್ವಿ, ಇಬ್ರಾಹಿಂ ಅಲೈಹಿಸ್ಸಲಾಂ, ಹಾಜಿರಾ ಅಲೈಹಿಸ್ಸಲಾಂ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅಂತ ನಾವ್ ಏನ್ ಮಾತಾಡ್ತೀವಿ, ಇವರು ಮಕ್ಕಾದಲ್ಲಿ ಇವ್ರು ಏನು ಮಾಡಿದ್ರು, ಈ ದೇವ್ರು ಮೆಚ್ಚಿದ್ರಲ್ಲ, ಇವರು ಇಬ್ರಾಹಿಂ ಅಲೈಹಿಸ್ಸಲಾಂನ ಕರ್ಕೊಂಡೋಗಿ ಮೀನಾ ಅಂತ ಒಂದು ಜಾಗ, ಆ ಬೆಟ್ಟ ಎಲ್ಲ ಇರುತ್ತೆ, ಕಾಡು ತರ ಇರುತ್ತೆ, ಒಂದು ರೇತ್ ಅಂದ್ರೆ ಡೆಸರ್ಟ್ ತರ ಇರುತ್ತೆ, ಆ ಏರಿಯಾದಲ್ಲಿ ತಗೊಂಡೋಗಿ ಅವ್ರಿಗೆ ಅವರು ಏನು ಒಂದು ಪರೀಕ್ಷೆ ದೇವ್ರ ಹತ್ರ ಇರುತ್ತೆ, ಅಲ್ಲ ಹತ್ರ ಇರುತ್ತೆ. ಅವಾಗ ಇದು ತಗೊಂಡು ಇದು ತಗೊಂಡು ಚುರಿ ತಗೊಂಡು ಅವ್ರ ಮೇಲೆ ಏನ್ ಇದ್ ಮಾಡಕ್ ಹೋಗ್ತಾರೆ, ಆ ಜಾಗ ಮೀನಾ ಅಂತ ಹೇಳ್ತಾರೆ. ಇವಾಗ ಇದು ಹಜ್ ಯಾತ್ರದಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಅವ್ರು ಏನ್ ರಿಪೀಟ್ ಮಾಡಿದ್ದಾರೆ ಯಾರು, ನಮ್ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ, ಅದನ್ನ ಅವ್ರು ಹೋಗಿ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ನಾವು ಹಜ್ ಅಂತ ಹೇಳ್ತೀವಿ. ಮತ್ತೆ ಹಜ್ ಏನಂದ್ರೆ ನಮ್ಮ 5 ಪಿಲ್ಲರ್ಸ್ ನಮ್ ಇಸ್ಲಾಂ ಅಲ್ಲಿ, ಒಂದು ಕಲ್ಮಾ, ನಮಾಜ್, ರೋಜಾ, ಜಕಾತ್, ಹಜ್ ಅಂತ ಐತೆ. ಇದು 5ನೇ ಪಿಲ್ಲರ್. ಇದು ನಾವು ನಮ್ಮ ಹತ್ರ ಯಾರ ಹತ್ರ ದುಡ್ಡಿರುತ್ತೆ, ಯಾರ ಹತ್ರ ಒಂದು 5 ಲಕ್ಷ 3 ಲಕ್ಷ ಅಂತ ಕೆಪಾಸಿಟಿ ಇರುತ್ತೆ, ಅವ್ರ ಹತ್ರ ಇರುತ್ತೆ, ಅವ್ರಂತೂ ಮ್ಯಾಕ್ಸಿಮಮ್ ಅವರು ಹಜ್ಗೆ ಹೋಗ್ಬೇಕಂತ ಅಂತ ಇರುತ್ತೆ. ಮತ್ತೆ ನಮ್ ಜೀವನದಲ್ಲಿ ಲೈಫ್ ಟೈಮ್ ಅಲ್ಲಿ ಒಂದ್ಸರಿ ನಾವು ಹಜ್ ಮಾಡ್ಲೇಬೇಕು ಅಂತ ಒಂದ್ ಇದ್ದಿರುತ್ತೆ, ಕಂಡೀಷನ್ ಐತೆ. ಯಾಕಂದ್ರೆ ಅಲ್ಲಿ ನಾವು ಹೋದ್ರೆ ದೇವ್ರ ಏನ್ ಹೇಳ್ತಿದಾನೆ, ನೀವು ಹಜ್ಗೆ ಬಂದ್ರೆ ನಿಮ್ಗೆ ಹೆಂಗೆ ಇರುತ್ತೆ ಅಂದ್ರೆ, ಒಂದು ಹುಟ್ಟಿರೋ ಮಗು ಹೆಂಗಿರುತ್ತೆ, ಏನು ಅವರು ತಪ್ಪು ಮಾಡಿರಲ್ಲ, ಏನು ಇದಿರಲ್ಲ, ಅವ್ರಿಗೆ ಏನಂತ ಗೊತ್ತಿರೋದೇ ಇಲ್ಲ. ಆತರ ನಮ್ಗೆ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಏನೇನು ಪಾಪಗಳಿರುತ್ತೆ ಎಲ್ಲಾ ಶ್ರಮಿಸಿ ನಮ್ಗೆ ಆತರ ಒಂದ್ ಮಗು ತರ ಒಂದು ನಾವು ಮಾಡಿ ಕಳಿಸ್ತಾರೆ. ಮತ್ತೆ ಅಲ್ಲಿ ಮೆಕ್ಕಾ ಹಜ್ ಅಲ್ಲಿ ಏನಂದ್ರೆ, ನಮ್ಮ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕಾಬಾನ ಕಟ್ಟಿದ್ರು, ಅದು ಅಲ್ಲಾ ಮನೆ ಅಂತಾರೆ. ಅದನ್ನ ಕಟ್ಟಿ ಅವರೇ ದೇವ್ರು ಏನ್ ಮಾಡ್ತಾರೆ, ಅವ್ರ ಕಡೆಯಿಂದ ಕೆಲಸ ತಗೊಳ್ತಾರೆ, ಕಾಬಾನ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಮತ್ತೆ ಆ ಕಾಬಾನ 7 ರೌಂಡ್ಸ್ ಮಾಡ್ಬೇಕು, ಅದಕ್ಕೆ ತವಾಫ್ ಅಂತಾರೆ. ತವಾಫ್ ಅಂತಾರೆ. ಅಲ್ಲಿಂದ ಬಂದು ತಿರ್ಗಾ ನಾನು ಹಾಜಿರ್ ಅಲೈಹಿಸ್ಸಲಾಂದು ಹೇಳಿದೆ, ಬೆಟ್ಟ ಇಂದ ಓಡ್ತಾರೆ ನೀರಿಗೆ, ಈ ಸಫಾ ಇಂದ ಮರ್ವಾ, ಮರ್ವಾ ಇಂದ ಸಫಾ ಅಂತ. ಸೊ ಅಲ್ಲಿಂದ ಈ ತವಾಫ್ ಆದ ತಕ್ಷಣ ಅವರು ಸೀದಾ ಸಫಾ ಮರ್ವಾ ಅಂತ ಹೋಗ್ತಾರೆ, ಆ ಬೆಟ್ಟದಿಂದ ಈ ಬೆಟ್ಟ. ಅದೇ ತರ ನಾವು 7 ರೌಂಡ್ಸ್ ಮಾಡ್ಬೇಕು, ಅಲ್ಲಿಂದ ಹೋಗ್ಬಿಟ್ಟು ನಾವು ಸಫಾ ಇಂದ ಮರ್ವಾ, ಮರ್ವಾ ಇಂದ ಸಫಾ, ಆತರ ಎಲ್ಲ ಮಾಡ್ಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಇದು 5 ದಿವಸ ಹಜ್ ಇರುತ್ತೆ. ಇಲ್ಲಿ 5 ದಿವಸದಲ್ಲಿ ಫಸ್ಟ್ ದಿವಸ ನಾವು ಮೀನಾಗ್ ಹೋಗ್ಬೇಕು. ಮೀನಾ ಅಂತ ಒಂದು ಜಾಗ, ಅಲ್ಲಿ ಒಂದು ಟೆಂಟ್ ಗಳಿರುತ್ತೆ. ಆ ಟೆಂಟ್ ಅಲ್ಲಿ ನಾವು 1 ದಿವಸ ನಾವು ವಾಸ ಆಗ್ಬೇಕು, ಅಲ್ಲೇ ಇರಬೇಕು. ಸ್ಥಳಗಳನ್ನ ಹೇಳಿದಲ್ಲ, ಅದೇ ಜಾಗದಲ್ಲಿ ನಾವು ಅಲ್ಲಿ ಇರಬೇಕು. ಅಲ್ಲಿ 1 ದಿವಸ ಪೂರ್ತಿ ಒಂದು ಇದು ಬಿಟ್ಟು, ಅಲ್ಲಿಂದ ಏನ್ ಮಾಡ್ತಾರೆ, ಬೆಳಿಗಿನ ಜಾವ ನೆಕ್ಸ್ಟ್ ಮಾರ್ನಿಂಗ್ ನೈಟ್ ಆದ್ಮೇಲೆ ಬೆಳಿಗಿನ ಜಾವ ಇರುತ್ತೆ, ಎಲ್ಲ ಸೌಲಭ್ಯ ಇರುತ್ತೆ. ತಿರ್ಗಾ 1 ದಿವಸ ಮೀನಾಲ್ ಆಯ್ತು, ನೆಕ್ಸ್ಟ್ ದಿವಸ ಅರ್ಲಿ ಮಾರ್ನಿಂಗ್ 7 o'clock ನಾವ್ ಏನ್ ಮಾಡ್ತೀವಿ, ನಾವು ಹೊಡ್ತೀವಿ ಅರ್ಫಾತ್ ಮೈದಾನ್ಗೆ ಅಂತ. ಆ ಅರ್ಫಾತ್ ಮೈದಾನದಲ್ಲಿ ನಾವ್ ಏನ್ ಹೋಗ್ತೀವಿ, ಅಲ್ಲಿ ನಾವ್ ಏನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಆ ಖಂಡಿತ ದೇವ್ರು ಕೇಳ್ತಾನಂತ ಒಂದು ಆ ಜಾಗ. ಅಲ್ಲಿ ಎಲ್ಲ ಹೋದ್ರು ಒಂದೇ ಒಂದು ಇದ್ರಲ್ಲಿ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ, ಅದಕ್ಕೆ ಎಹರಾಮ್ ಅಂತ ಹೇಳ್ತಾರೆ, ವೈಟ್ ಬಟ್ಟೆ ಇರುತ್ತೆ, ಎಲ್ಲಾರು ಒಂದೇ ರೀತಿ, ಎಲ್ಲಾರು ಅಲ್ಲಿ ಏನು ಭೇದ ಭಾವ ಇಲ್ಲ. ಮತ್ತೆ ಯಾರು ದುಡ್ಡು ಇರೋರು, ಯಾರು ಸೌಕಾರು, ಇವರು ಬಡವರು, ಇವರು ಅವರು ಮಿನಿಸ್ಟ್ರು, ಅವರು ಇದು ಅಂತ ಏನ್ ಇದಿಲ್ಲ, ಎಲ್ಲಾರು ಈಕ್ವಲ್ ಆಗಿ ಅಲ್ಲಿ ಒಂದೇ ಡ್ರೆಸ್ ಅಲ್ಲಿ ಇರ್ತೀವಿ, ಒಂದೇ ಡ್ರೆಸ್ ಕೊಟ್ಟು, ಅದು ಎಹರಾಮ್ ಅಂತ ಹೇಳ್ತಾರೆ. ಅಲ್ಲಿ ಅರ್ಫಾತ್ ಅಲ್ಲಿ ಇರ್ತೀವಿ. ಅರ್ಫಾತ್ ಇಂದ ವಾಪಸ್ ಅಲ್ಲಿ ನಾವು ಸಾಯಂಕಾಲ 6 ಗಂಟೆ 6:30 7 ಗಂಟೆವರೆಗೆ ಇದ್ಬಿಟ್ಟು ಅಲ್ಲಿಂದ ಮುಜ್ದಲಿಫಾಗ್ ಬರ್ತೀವಿ. ಅಲ್ಲಿಂದ ವಾಪಸ್ ಬರ್ತೀವಿ. ಅಲ್ಲಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು 5 ಕಿಲೋಮೀಟರ್ ಅಷ್ಟೈತೆ, ವಾಪಸ್ ಬರ್ತೀವಿ. ಅಲ್ಲಿ ಬಂದ್ಬಿಟ್ಟು ನಾವು ಮುಜ್ದಲಿಫಾ ಅಲ್ಲಿ ರಾತ್ರಿ ಪೂರ್ತಿ ಇರ್ಬೇಕು ನಾವು, ಜಾಗರಣೆ ತರ. ಅಂದ್ರೆ ಜಾಗರಣೆ ಅಲ್ಲಿ ಇದ್ದಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ಅಲ್ಲಿ 2 ನಮಾಜ್ ಮಾಡ್ಬೇಕು. ಒಂದು ನಮಾಜ್ ಏನಿರುತ್ತೆ, ಮಗ್ರಿಬ್ ಇಶಾ 2 ನಮಾಜ್ ಮಾಡಿ ರಾತ್ರಿ ಪೂರ್ತಿ ನಾವು ಅಲ್ಲಿ ರಾತ್ರಿ ನಾವು ಏನ್ ಜಾಗರಣೆ ಮಾಡ್ತೀವಿ, ಆ ಜಾಗರಣೆ ಮಾಡೋದು ದೇವ್ರಿಗೆ ಬಹಳ ಇಷ್ಟ. ಏನ್ ನಾವು ದೇವ್ರ ಹತ್ರ ಕೇಳ್ತೀವಿ ಎಲ್ಲ ದೇವ್ರು ಕೇಳ್ತಾನೆ ಖಂಡಿತ. ಆ ರಾತ್ರಿ ನಾವು ಇದ್ ಬಿಟ್ಟು ಎಲ್ಲ ಇದ್ ಮಾಡ್ರಿ. ಆಮೇಲೆ ತಿರ್ಗಾ ಬೆಳಿಗಿನ ಜಾವದಲ್ಲಿ ಅಲ್ಲಿಂದ ಏನಾಗುತ್ತೆ,
ಬೆಳಿಗ್ಗೆ ಇದ್ ನಮಾಜ್ ಫಜರ್ ನಮಾಜ್ ಆದ ತಕ್ಷಣ ಅಲ್ಲಿಂದ ನಾವು ಹೊರಡ್ಬೇಕು. ಹೊರಟ್ಬಿಟ್ಟು ಅಲ್ಲಿಂದ ಸೀದಾ ನಾವು ಮೀನಾಗ್ ಬರ್ತೀವಿ. ಮೀನಾ ಬಂದ್ಬಿಟ್ಟು ಅಲ್ಲಿ ಜಮರಾದ್ ಅಂತ ಹೇಳ್ತಾರೆ. ಜಮರಾದ್ ಶೈತಾನ್ ಅಂತ. ಅದು ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಂ ಅವ್ರು ಇಸ್ಮಾಯಿಲ್ ಅಲೈಹಿಸ್ಸಲಾಂಗೆ ಯಾವಾಗ ಅವ್ರು ಬಲಿ ಕೊಡಕ್ ಹೋದಾಗ ಈ ಶೈತಾನ್ ಜಮರಾದ್ ಬಂದ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ನೀನು ಸಹಿಸ್ಬೇಡ, ಯಾಕೆ ನೀನು ಅವ್ರಿಗೆ ಬಲಿ ಕೊಡ್ಬೇಡ, ಅದ್ ಸುಮ್ನೆ ಅದೆಲ್ಲ ಅಂತ ಅವ್ರಿಗೆ ಮೈಂಡ್ ಅಲ್ಲಿ ಏನೇನೋ ಇದಾಗ್ತಾರೆ, ಡೈವರ್ಟ್ ಮಾಡಕ್ ಹೋಗ್ತಾನೆ. ಫಸ್ಟ್ ಶೈತಾನ್ ದೊಡ್ಡವನು. ತಿರ್ಗಾ ಇನ್ನೊಬ್ಬ ಬರ್ತಾರೆ ಮೀಡಿಯಂ ಆಗಿರೋ ಶೈತಾನ್. ತಿರ್ಗಾ ಅದಾದ್ಮೇಲೆ ಚುಕ್ಕು ಶೈತಾನ್ ಬರ್ತಾನೆ. ಮೂರು ಶೈತಾನ್ಗಳು ಬಂದ್ಬಿಟ್ಟು ಜಮರಾ ಹತ್ರ ಅವ್ರು ಬಂದು ಅವ್ರಿಗೆ ಹೇಳ್ತಾರೆ ಮೈಂಡ್ ಅಲ್ಲಿ. ಅವ್ರು ಅದು ಚಲ್ ಹಟ್ ಅಂತ ಬಿಟ್ಟು ಅದು ಬಿಟ್ಬಿಟ್ಟು ಅವರು ದೇವ್ರ ಮಾತು ಮುಂದೆ ಇಕ್ಬಿಟ್ಟು ಅವ್ರು ಏನು ಇದು ಮಾಡ್ತಾರೆ, ಅವರು ಆ ಬಲಿನ ಕೊಡ್ತಾರೆ. ಆ ದೇವ್ರು ಮೆಚ್ತಾರಲ್ಲ, ಅಲ್ಲಿ ಜಮರಾದ್ ಅಂತ ಹೇಳ್ತಾರೆ. ಅಲ್ಲಿ ನಾವು ಏನ್ ಮಾಡ್ಬೇಕು, ಸಣ್ಣ ಇಷ್ಟು ಸಣ್ಣ ಸ್ಟೋನ್ಸ್ ತರ ಕಲ್ಲನ್ನ ತಗೊಂಡು ನಾವು ಅದನ್ನ ಜಮರಾದದ್ದು ಆ ಜಾಗಕ್ಕೆ ಆ ಶೈತಾನ್ಗೆ ಕಲ್ಲು ಹೊಡಿಬೇಕು. ತಿರ್ಗಾ ಅಲ್ಲಿಂದ ಬಂದು ನಾವು ಏನಾರು ಅರ್ಥ ಇದೆಯಾ? ಅದೇ ಆ ಶೈತಾನ್ಗೆ ನಾವು ನೀವು ನನ್ ಮೈಂಡ್ ನ ಚೇಂಜ್ ಮಾಡ್ಬೇಡ, ನೀನ್ ಚೇಂಜ್ ಮಾಡಿದಲ್ಲ ಅಂತ ಅದು ಒಂದು ಅವಾಗ ಅವರು ಶಿಕ್ಷೆ ಕೊಡಕ್ಕೆ ಅದು ನಾವು ಕಲ್ಲನ್ನ ಹೊಡಿತೀವಿ. ತಿರ್ಗಾ ಅಲ್ಲಿಂದ ನಾವು ಬಂದು ತಿರ್ಗಾ ಬಲಿ ಕೊಡ್ತೀವಿ, ಕುರಿಗಳನ್ನ ನಾವು ಬಲಿ ಕೊಡ್ತೀವಿ. ಅದೇ ಒಂದು ಹಜ್ಜು ಒಂದಿದ್ದು. ಅಲ್ಲಿಂದ ಅಲ್ಲೂ ಕೊಡ್ಬೇಕು, ಅಲ್ಲೂ ಬಲಿ ಕೊಡ್ಬೇಕು. ಅಲ್ಲಿಂದ ಮೀನಾಯಿಂದ ಬಂದು ಬಲಿ ಕೊಟ್ಟಿ ಆಮೇಲೆ ನಾವ್ ಏನ್ ವೈಟ್ ಬಟ್ಟೆ ಹಾಕಿರ್ತೀವಿ ಅದು ಬಲಿ ಕೊಟ್ಟಾದ್ಮೇಲೆ ಆ ವೈಟ್ ಬಟ್ಟೆನ ನಾವು ತೆಗ್ದಿ ನಾವು ತಿರ್ಗಾ ನಾವು ಮೀನಾದಲ್ಲಿ 3 ದಿವಸ ಇದ್ದಿ ಅಲ್ಲೇ ಸ್ಟೇ ಮಾಡಿ ವಾಪಸ್ ತಿರ್ಗಾ ಮಕ್ಕೆಗೆ ಬರ್ತೀವಿ. ಅಂದ್ರೆ ಇದು ಎಲ್ಲ 2 ದಿನದಲ್ಲೇ ಮುಗಿಯುವಂತದ್ದು. ಇದು 5 ದಿವಸ ಅಲ್ಲ, ಇದು 2 ದಿನ ಕಂಪ್ಲೀಟ್ ಆಗಿ ಮತ್ತೆ ಬಂದು 3 ದಿನ ಸ್ಟೇ ಆಗ್ತೀರಾ? ಇದು ಪ್ರೊಸೀಜರ್ ಎಲ್ಲ 2 ದಿನದಲ್ಲಿ ಮುಗ್ದೋಗುತ್ತೆ? ಇಲ್ಲ, ಫಸ್ಟ್ ಮೀನಾ ಬರ್ತೀವಿ, ನೈಟ್ ಸ್ಟೇ ಆಗ್ತೀವಿ, 1 ದಿವಸ ಆಯ್ತು. 2ನೇ ದಿವಸ ಅರ್ಫಾತ್ ಮೇದಾಗ ಬರ್ತೀವಿ, ಸಾಯಂಕಾಲ ಆಗುತ್ತೆ. ಅಲ್ಲಿಂದ ನಾವು ಮುಜಲಿಫಾಗ್ ಬರ್ತೀವಿ, 2ನೇ ದಿವಸ ಆಯ್ತು. ಮುಜಲಿಫಾ ನೈಟ್ ಆಗುತ್ತೆ, ಅದು 2 ದಿವಸ ಆಗುತ್ತೆ. 3ನೇ ದಿವಸ ಮೀನಾ ಹತ್ರ ಬಂದ್ಬಿಟ್ಟು ಜಮರಾತ್ಗೆ ಕಲ್ಲು ಹೊಡಿತೀವಿ. ಅದು ಹೊಡೆದ್ ಬಿಟ್ಟು ವಾಪಸ್ ಬಂದ್ಬಿಟ್ಟು ನಾವು ಏನ್ ಮಾಡ್ತೀವಿ, ನಮ್ಮ ಇದು ಬಲಿ ಕೊಟ್ಟಿ ನಮ್ಮ ಯೂನಿಫಾರ್ಮ್ ಅದೇನ್ ನಾವು ಎಹ್ರಾಮ್ ಅಂತ ಹಾಕಿರ್ತೀವಿ, ಆ ಎಹ್ರಾಮ್ ನ ನಾವು ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿ ನಾವು ಅದಾದ ಮೇಲೆ ಇನ್ನು 3 ದಿವಸ ಏನ್ ಉಳಿದಿರುತ್ತೆ ಅದರಲ್ಲಿ ತವಾಫೆ ವಿಧ ಅಂತ ಹೇಳ್ತೀವಿ, ತವಾಫೆ ಜಿಯಾರತ್ ಅಂತ ಹೇಳ್ತೀವಿ. ಆ ತವಾಫ್ ನಾನು ಹೇಳಿದ್ರಲ್ಲ ಕಾಬಾ ಏನ್ ಇಬ್ರಾಹಿಂ ಸಲಾಂ ಕಟ್ಟಿದಾರಂತ, ಅದಕ್ಕೆ 7 ಇದು ನಾವು ಇದು ಮಾಡ್ಬೇಕು. ಅದೆಲ್ಲ ಮಾಡಿ ತಿರ್ಗಾ ವಾಪಸ್ ಮೀನಾಗ್ ಬರ್ತೀವಿ. ಅಲ್ಲಿ ಬಂದ್ಬಿಟ್ಟು ತಿರ್ಗಾ ನಾವು ಶೈತಾನ್ಗೆ ನಾವು ಬಂದು ಅಲ್ಲೇ ಬಂದು ಸ್ಟೇ ಆಗ್ತೀವಿ. ಅವಾಗ ಎಹ್ರಾಮ್ ಏನಿರಲ್ಲ, ಸ್ಟೇ ಆಗ್ಬಿಟ್ಟು ಅಲ್ಲಿ ನಾವು 3 ದಿವಸ ಅವ್ರಿಗೆ ಕಲ್ಲು ಹೊಡೆದ್ಬಿಟ್ಟು 3 ದಿವಸ ಹೊಡೆದ್ಬಿಟ್ಟು ಆಮೇಲೆ ಆದ್ಮೇಲೆ 5 ದಿವಸ ಆದ್ಮೇಲೆ ನಾವು ಅಲ್ಲಿಂದ ಹೊರಟಿ ನಾವು ಮಕ್ಕಕ್ಕೆ ಬರ್ತೀವಿ. ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಏನಾದ್ರು ತೆಗೆದುಕೊಂಡು ಬರುವಂತದ್ದು ಏನಾದ್ರು ಇದೆಯಾ ಸರ್? ಮೀನಾಯಿಂದ ನೀವು ಅಜ್ಜಿ ಯಾತ್ರೆ ಮುಗಿಸಿ ಬರುವಂತ ಸಂದರ್ಭದಲ್ಲಿ ಮೇಡಮ್ ಅಲ್ಲಿಂದ ಏನಂದ್ರೆ ನಾವು ಅಲ್ಲಿಂದ ಏನು ಕಲಿಬೇಕು ಅಂದ್ರೆ, ಅಲ್ಲಿ ಹಜ್ ಇದ್ರಿಂದ ಹೆಂಗೆ ನಮ್ ಪ್ರವಾದಿ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮತ್ತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ದೇವ್ರ ಮಾತನ್ನ ಅವ್ರ ಮುಂದೆ ಯಾವಾಗ್ಲೂ ಬೇರೆ ಇದಂತ ಇಲ್ಲ, ಅಲ್ಲಾ ಏನ್ ಹೇಳ್ತಾರೆ ಆ ಮಾತನ್ನ ಹೆಂಗೆ ಅವ್ರು ಕೇಳ್ಕೊಂಡು ಮಾಡಿದ್ರಲ್ಲ, ಏನಿದ್ರುನು ಅವ್ರ ಸ್ವಂತ ಮಗ ಇದ್ರುನು ಅವ್ರ ಸ್ವಂತ ಹೆಂಡತಿ ಇದ್ರುನು ಅವ್ರು ಏನ್ ಕುರ್ಬಾನಿ ಮಾಡಿದ್ರು ದೇವ್ರಿಗೋಸ್ಕರ ಅಂತ, ಅದು ನಾವೇನಂದ್ರೆ ನಾವು ಅಷ್ಟೇ ಇಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಇದ್ರಲ್ಲಿ ನಾವು ವಾಪಸ್ ಬರ್ತೀವಿ. ವಾಪಸ್ ನಮ್ ಕೆಲ್ಸಕ್ಕೆ ಬಂದಾಗ ಅಲ್ಲಿ ನಾವು ಸುಳ್ಳು ಹೇಳ್ಬಾರ್ದು, ಅಲ್ಲಿ ನಾವು ನಿಜ ಹೇಳ್ಬೇಕು. ನಾವು ಬೇರೆಯವ್ರದ್ದು ಏನ್ ಇದಿರುತ್ತೆ ಅದು ನಂದೇ ಅಂತ ನಾವ್ ಹೇಳ್ಬಾರ್ದು, ಮೋಸ ಮಾಡೋದು ಮಾಡ್ಬಾರ್ದು. ಮತ್ತೆ ಯಾರೋ ಹತ್ರ ದುಡ್ಡು ತಗೊಂಡು ವಾಪಸ್ ಕೊಡೋ ಅದೆಲ್ಲ ನಾವು ಮೋಸ ಮಾಡೋದು, ಅನ್ಯಾಯ ಮಾಡೋದು, ಯಾರ್ದು ದುಡ್ಡು ತಿನ್ನೋದು ಇದು ನಾವು ಮಾಡ್ಬಾರ್ದು ಅಂತ ಅಲ್ಲಿ ನಾವು ಅದಕ್ಕೆ ನಾವು ಕುರ್ಬಾನಿ ಕೊಡ್ಬೇಕು. ನಾವು ನೆಕ್ಸ್ಟ್ ಮಾಡಲ್ಲ ಅಂತ ನಾವು ಅಲ್ಲಿಂದ ಒಂದು ಪಾಠ ಅಂತ ಕಲ್ತ್ಕೊಂಡ್ಬರುವಂತದ್ದು. ನಮ್ಮ ಪಾಪ ಕೃತ್ಯಗಳನ್ನ ಕಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಹೇಗೆ ಕಾಶಿ ಯಾತ್ರೆಯನ್ನ ಮಾಡ್ತೀವಿ ಅದೇ ರೀತಿ ಮುಸಲ್ಮಾನ ಬಾಂಧವರು ಹಜ್ ಯಾತ್ರೆಯನ್ನ ಮಾಡ್ತಾರೆ. ಅಲ್ಲಿಗೆ ಹೋದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆಗ ಜನಿಸಿದಂತಹ ಮಗುವಿನಷ್ಟು ಪವಿತ್ರತೆಯನ್ನ ಗಳಿಸ್ಕೊಳ್ತಾರೆ ಅನ್ನುವಂಥದ್ದು ಇಂದು ಮುಸಲ್ಮಾನ ಬಾಂಧವರ ಒಂದು ಪ್ರತೀತಿ. ಇನ್ನು ಮುಂದುವರೆದಂತೆ ಸರ್ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಕೆಲವರಿಗೆ, ಹಜ್ ಅಂದ್ರೆ ಏನು ಅಂತ. ಸೊ ಇದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಅರ್ಥ ಏನಾದ್ರು ಇದೆಯಾ ಸರ್ ಹಜ್ ಅನ್ನುವಂಥ ಪದಕ್ಕೆ, ಹಜ್ ಯಾತ್ರೆ ಅನ್ನೋದು? ಹಜ್ ಅಂದ್ರೆ ನಾವು ನಮ್ ಇದ್ರಲ್ಲಿ ಇಸ್ಲಾಂ ಅಲ್ಲಿ 5 ಪಿಲ್ಲರ್ಸ್ ಐತೆ. 5 ಪಿಲ್ಲರ್ಸ್ ಅಲ್ಲಿ ಒಂದು ಹಜ್ ಅಂತ ಒಂದು ಇದೈತೆ. ಆ ಹಜ್ ಏನಂದ್ರೆ ನಾವು ಇಬ್ರಾಹಿಂ ಅಲೈಹಿಸ್ಸಲಾಂ ಅದೇನು ಆ ಟೈಮಲ್ಲಿ ದೇವ್ರು ಅವ್ರ ಹತ್ರ ಪರೀಕ್ಷೆ ತಗೊಂಡಾಗ ಅವ್ರು ಹೆಂಗೆ ಆ ಪರೀಕ್ಷೆಗೆ ಏನೇನು ಕಷ್ಟ ಪಟ್ಟಿರ್ತಾರೆ ಅದು ನಾವು ಹೋಗ್ಬಿಟ್ಟು ಅಲ್ಲಿ ಕಷ್ಟ ಪಡೋದು ಅದನ್ನ ಹಜ್ಜೆ ಅಂತ ಹೇಳ್ತಾರೆ. ಅದು ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತೀವಲ್ಲ ಅದೇ ಒಂದು ಹಜ್ಜೆ ಅಂತ. ವೀಕ್ಷಕರೇ, ಇಲ್ಲಿ
ಪ್ರವಾದಿ ಇಬ್ರಾಹಿಂ ಅವರು ಅನುಭವಿಸಿದಂತಹ ಕಷ್ಟ ಕಾರ್ಪಣ್ಯಗಳನ್ನ ಪ್ರತಿಯೊಬ್ಬ ಮುಸಲ್ಮಾನ ಬಾಂಧವರಿಗೂ ಕೂಡ ಅರ್ಥ ಮಾಡಿಸೋದಿಕ್ಕೆ ಒಂದು ಹಜ್ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಅಲ್ಲಿ ಸ್ವತಃ ನಾವು ಏನು ಕುರಾನ್ ಅಲ್ಲಿ ಓದಿರ್ತಾರೆ ಇವರು, ಅವರ ಒಂದು ಪ್ರವಾದಿಗಳ ಒಂದು ಜೀವನ ಚರಿತ್ರೆ ಆಗಿರ್ಬೋದು, ಶ್ಲೋಕಗಳಾಗಿರ್ಬೋದು, ಪ್ರತಿಯೊಂದನ್ನ ಅದನ್ನ ಇವರು ನೈಜವಾಗಿ ಅನುಭವಿಸುವಂತ ಒಂದು ಪುಟ್ಟ ಯಾತ್ರೆ, ಅಂದ್ರೆ ದೈವಿಕ ಯಾತ್ರೆ ಅಂತಾನೆ ಹೇಳ್ಬೋದು. ಇನ್ನ ಮುಂದುವರೆದಂತೆ ಸರ್, ರಂಜಾನ್ ಆಗಿರ್ಬೋದು ಅಥವಾ ಬಕ್ರೀದ್ ಆಗಿರ್ಬೋದು, ಎಲ್ಲದಕ್ಕೂ ಫೇಮಸ್ ಅಂತ ಅಂದ್ರೆ ಬಿರಿಯಾನಿ. ನೆನೆಸ್ಕೊಂಡ್ರೆ ಬಾಯಿ ನೀರು ಬರುತ್ತೆ. ಇನ್ನ ಸರ್, ಈ ಸ್ಪೆಸಿಫಿಕ್ ಆಗಿ ಬಿರಿಯಾನಿನೇ ಮಾಡ್ಬೇಕು ಅಂತ ಏನಾದ್ರು ಇದೆಯಾ, ಅಥವಾ ಏನಿಲ್ಲ ತಿಂಡಿಗಳನ್ನ, ಖಾದ್ಯಗಳನ್ನ ನೀವು ಈ ಒಂದು ಹಬ್ಬದ ಸಂದರ್ಭದಲ್ಲಿ ಮಾಡುವಂತದ್ದು? ಮೇಡಮ್, ಅವತ್ತು ಬಿರಿಯಾನಿ ಅಂತ ಒಂದು ನೀವೇನ್ ಹೇಳಿದ್ರಿ, ನಮ್ಗೊಂದು ಖುಷಿ ಆಗುತ್ತೆ ಬಿರಿಯಾನಿ ಅಂತ. ಬರೀ ನೀವು ಬಿರಿಯಾನಿ ಅಂದ ತಕ್ಷಣ ನಿಮ್ಗೆ ಖುಷಿ ಆಗ್ಬಿಡ್ತು. ಖಂಡಿತ. ಆತರ ನಮ್ ಇದ್ರಲ್ಲೂ ಅಷ್ಟೇ. ಅವತ್ತು ಏನಂದ್ರೆ ನಮ್ ಸ್ಪೆಷಲ್ ಅವಾಗ ಒಂದ್ ಡಿಶ್ ಏನಂದ್ರೆ, ನಮ್ಮ ಎಸ್ಪೆಷಲಿ ನಮ್ಮ ಮುಸ್ಲಿಮ್ಸ್ ಅಲ್ಲಿ ಬಿರಿಯಾನಿ. ಆ ಬಿರಿಯಾನಿ ಏನ್ ಮಾಡ್ತಾರೆ, ಈ ಮಟನ್ ನಾವ್ ಏನು ಈ ಕುರಿಯಿಂದ ನಾವು ಏನು ತಗೊಂಡಿರ್ತೀವಿ, ದಾನ ಮಾಡಿ ಇದು ಬಲಿ ಮಾಡಿರ್ತೀವಿ, ಆ ಇದ್ರಿಂದ ನಾವು ಬಿರಿಯಾನಿನ ಮಾಡಿ ಆ ಬಿರಿಯಾನಿ ನಾವು ತಿಂದಿ ನಾವೇ ತಿನ್ನೋದಲ್ಲ, ನಮ್ಮ ಎಲ್ಲ ರಿಲೇಟಿವ್ಸ್ ಕರಿತೀವಿ, ಮತ್ತೆ ನಮ್ಮ ಯಾವ ಬಡವ್ರಿಗಂತ ಹೇಳಿರ್ತೀವಿ ಅವ್ರಿಗೆ ಹಂಚ್ತೀವಿ. ಮತ್ತೆ ನಮ್ಮ ಅವತ್ತು ಆ ಸ್ಪೆಷಲ್ ದಿವಸ ಬಕ್ರೀದ್ ದಿವಸ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವೆಲ್ಲಾ ನಮ್ಮ ಫ್ರೆಂಡ್ಸ್ಗೆ ಮೇಡಮ್, ನಮ್ಮ ಫ್ರೆಂಡ್ಸ್ ನಮ್ಮ ಇದ್ರಲ್ಲಿ ಇವಾಗ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ, ನಮ್ ಸ್ಟಾಫ್ ಇವಾಗ ಪೂರ್ಣಿಮಾ ಮೇಡಮ್ ಇದಾರೆ, ವಿನೋದ್ ಸರ್ ಇದಾರೆ, ವಿಶ್ವನಾಥ್ ಸರ್ ಇದಾರೆ, ಮತ್ತೆ ವೆಂಕಟೇಶ್ ಸರ್ ಇದಾರೆ, ಮತ್ತೆ ಇವರು ಸತ್ಯಭಾಮ ಅವರಿದ್ದಾರೆ. ಇವರೆಲ್ಲ ಇವರು ನಮ್ಮ ಮನೆಗೆ ಬಂದ್ಬಿಡ್ತಾರೆ. ಮತ್ತೆ ನಮ್ಮ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಾವು ಕರಿತೀವಿ. ಅದರಲ್ಲಿ ನಾವು ಭೇದ ಭಾವ ಇಲ್ಲ, ಎಲ್ಲರೂ ಮುಸ್ಲಿಮ್ಸು ಬರ್ತಾರೆ, ಹಿಂದೂಸು ಬರ್ತಾರೆ, ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದಾನು ಬರ್ತಾರೆ, ಮತ್ತೆ ನಮ್ಮ ಸಿಖ್ ಕಮ್ಯುನಿಟಿಯಿಂದಾನು ನಾನು ಬರ್ತಾರೆ. ನಾವೆಲ್ಲ ಸೇರ್ಕೊಂಡು ಅವತ್ತು ಏನ್ ಮಾಡ್ತೀವಿ, ಹಬ್ಬದ ದಿವಸ ಎಲ್ಲ ಸೇರಿ ನಮ್ಮ ಭಾರತ ದೇಶದಲ್ಲಿ ಏನಂದ್ರೆ ಯೂನಿಟಿ, ನಮ್ ಇದ್ರಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಅಂತಾರಲ್ಲ, ಆ ಹಬ್ಬದಲ್ಲಿ ನಾವು ನೋಡ್ತೀವಿ ಮೇಡಮ್. ಅದು ಒಂದು ಬಕ್ರೀದ್ ಟೈಮ್ ಅಲ್ಲಿ ಅದು ಒಂದು ಇದಿರುತ್ತೆ. ಮತ್ತೆ ಎಸ್ಪೆಷಲಿ ಆ ದಿವಸದಲ್ಲಿ ನಮ್ಮ ಶ್ರೀ ಎಂ ಕೃಷ್ಣಪ್ಪಾಜಿ ನಮ್ಮ MLA ಅವರು, ನಮ್ಮ ಶಾಸಕರು, ಅವರು ಹೆಂಗಂದ್ರೆ ಈ ಹಬ್ಬದ ದಿವಸ ನಮ್ಮ ಎಲ್ಲಾ ಈದ್ಗಾ ಮೈದಾನ್ಗೆ ನಮ್ಮ ಪ್ರಿಯಾ ಕೃಷ್ಣ ಅವರು, ಮತ್ತೆ ನಮ್ಮ ಇವರು ಪ್ರದೀಪ್ ಕೃಷ್ಣ ಸರ್ ಅವರೆಲ್ಲ ಏನ್ ಮಾಡ್ತಾರೆ, ಎಲ್ಲ ಅವರು ನೋಡಿ ಇಲ್ಲೂ ಭೇದ ಭಾವ ಇಲ್ಲ, ಅವರು ಎಲ್ಲಾರು ಈದ್ಗಾ ಹೋಗ್ತಾರೆ, ಮತ್ತೆ ಮನೆಗ್ ಬರ್ತಾರೆ. ಲಾಸ್ಟ್ ಟೈಮ್ ಪ್ರದೀಪ್ ಕೃಷ್ಣ ಅವರು ಯೂತ್ ಲೀಡರ್, ಅವ್ರು ಮತ್ತೆ ಪ್ರಿಯಾ ಕೃಷ್ಣ ಅವರು ನಮ್ಮ ಮನೆಗ್ ಬಂದಿ ಬಕ್ರೀದ್ ದಿವಸ ಜೊತೆಯಲ್ಲಿ ನಮ್ ಜೊತೆಯಲ್ಲಿ ನಮ್ ಏನು ಇದೈತೆ ಸ್ವೀಟ್ ಎಲ್ಲ ತಿಂದಿ, ಸ್ವೀಟ್ ನಾವೇನು ಸೇವಿ, ಅವತ್ತು ನಾವು ಸೇವಿ ಅಂತ ಹೇಳ್ತೀವಿ ಮೇಡಮ್, ಸೇವಿ ಅಂತ ಹೇಳ್ತೇವೆ. ಅದು ಬಹಳ ಚೆನ್ನಾಗಿ ಒಂದು ಇದಿರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಎಲ್ಲ, ಮತ್ತೆ ಬಹಳ ಚೆನ್ನಾಗಿರುತ್ತೆ. ಅದು ಪಾಯಸ ತರ ಒಂದು ಚೆನ್ನಾಗಿರುತ್ತೆ. ಅದೆಲ್ಲ ನಮ್ ಜೊತೆಯಲ್ಲೇ ಕುತ್ಕೊಂಡು ನಮ್ ಫ್ಯಾಮಿಲಿ ಮೆಂಬರ್ಸ್ ತರ ಇದು ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅದು ಆ ಸಿಚುವೇಶನ್, ಆ ಮೂಮೆಂಟ್ ನಾವು ಇವತ್ತು ಮರೆಯಕ್ಕಾಗಲ್ಲ. ಡೌನ್ ಟು ಅರ್ತ್ ಆಗಿ ಅವ್ರು ಬಂದು ನಮ್ಮ ಜೊತೆಯಲ್ಲಿ ಸೇರಿ ಇದ್ ಮಾಡೋದು. ಇಲ್ಲಿ ನಾವು ಇಲ್ಲೇ ನೋಡಿ ಹಿಂದೂ ಮುಸ್ಲಿಂ ಭಾಯ್ ಅಂತ ಒಂದು ಎಕ್ಸಾಂಪಲ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸರ್, ನಿಮ್ಮ ಬಿಡುವಿನ ವೇಳೆಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರ. ಬಕ್ರೀದ್ ಹಬ್ಬದ ಹಿನ್ನೆಲೆ, ಮಹತ್ವ, ಆಚರಣೆ, ವಿಧಿವಿಧಾನಗಳನ್ನ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ರ. ಸಾಕಷ್ಟು ಮಾಹಿತಿ ನಮ್ಗೂ ಕೂಡ ಎಷ್ಟೋ ಗೊತ್ತಿಲ್ದಿರೋ ಮಾಹಿತಿ ನಿಮ್ಮಿಂದ ತಿಳ್ಕೊಂಡ್ವಿ. ಸರ್, ತಮ್ಮ ಬಿಡುವಿನ ಸಮಯದಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ನೀವು ಫ್ರೀ ಮಾಡ್ಕೊಂಡು ಬಂದು ತಿಳಿಸ್ಕೊಟ್ಟಿದ್ರ. ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಈ ಬಕ್ರೀದ್ ಹಬ್ಬ ಏನ್ ಈ ಹಬ್ಬ ಐತೆ, ಈ ಹಬ್ಬದಲ್ಲಿ ನಾವು ಮಾಂಸ ಕೊಡೋದು, ಮತ್ತೆ ನಾವು ಬಿರಿಯಾನಿ ಮಾಡೋದು, ಇದೆಲ್ಲ ದಿಸ್ ದ ಪಾರ್ಟ್ ಆಫ್ ಇದು ಅಷ್ಟೇ, ಒಂದು ಬಕ್ರೀದ್ದು. ಅದ್ರ ಜೊತೆ ಇಲ್ಲಿ ನಮ್ಮ ಭಾರತ ದೇಶಕ್ಕೆ ಏನಂದ್ರೆ, ಇದರಲ್ಲಿ ಏನಿದೆ ನಮ್ಮ ಭಾರತ ದೇಶದ ರೈತರಿಗೆ, ಎಸ್ಪೆಷಲಿ ನಮ್ಮ ಫಾರ್ಮರ್ಸ್ಗೆ ಈ ಹಬ್ಬದಲ್ಲಿ ಒಂದು ಬಹಳ ಹೆಚ್ಚಾಗಿ ಒಂದು ಲಾಭವಾಗುತ್ತೆ. ಇಲ್ಲಿ ನೋಡಿ, ಮೇಡ್ ಇನ್ ಇಂಡಿಯಾ ಅಂತ ಹೆಂಗ್ ಹೇಳ್ತಾರೆ, ನಾವು ಇಂಪೋರ್ಟೆಡ್ ಇದ್ದು ತಂದ್ರೆ ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ಅವ್ರಿಗೆ ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಎಷ್ಟೋ ಒಂದು ದುಡ್ಡು ನಮ್ಮ ಅಲ್ಲೇ ಹೋಗ್ಬಿಡುತ್ತೆ. ಆದ್ರೆ ಇಲ್ಲಿ ಫಾರ್ಮರ್ಸ್ಗೆ ಹೆಂಗಂದ್ರೆ ಟ್ಯಾಕ್ಸ್ ಫ್ರೀ ಇರುತ್ತೆ. ಮತ್ತೆ ಅವ್ರು ಏನು ಆ ಕುರಿಗಳು ಅವ್ರು ಸಾಕಿರ್ತಾರೆ, ಒಂದ್ ವರ್ಷ ಪೂರ್ತಿ ಬಕ್ರೀದ್ ಬರುತ್ತೆ ಅಂತ ಒಂದ್ ಸಾಕಿರ್ತಾರೆ, ಅದು ಅವ್ರು ಕೊಟ್ಟಾಗ ಅವ್ರಿಗೆ ಎಷ್ಟು ಒಂದು ದೊಡ್ಡ ಲಾಭ ಬರುತ್ತೆ. ಖಂಡಿತ. ಸೊ ಈ ಒಂದು ಲಾಭ ಬರುತ್ತಲ್ಲ, ಈ ಏನು ಇದು ಜನರೇಟ್ ಆಗತ್ತೆ, ಒಂದು ಇದು ಅವ್ರಿಗೆ ಒಂದು ಇನ್ಕಮ್ ಜನರೇಟ್ ಆಗತ್ತೆ, ಅದೆಲ್ಲ ಪೂರ್ತಿ ನಮ್ಮ ರೈತರಿಗೆ ಒಳ್ಳೇದಾಗತ್ತೆ. ಈ ರೈತರಿಗೆ ಅಂತಾನೆ ಇಲ್ಲ,
ಇಲ್ಲಿ ನಮ್ಗೆ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಹೌದು ಅದು ನಾವೇನು ತಗೊಂಡ್ಬರ್ತೀವಿ ತಗೊಂಡ್ ಹೋಗ್ತೀವಿ ಆ ಡಿಪಾರ್ಟ್ಮೆಂಟ್ ಒಂದು ಇದಾಗುತ್ತೆ. ಅಲ್ಲಿಂದ ತಿರ್ಗಾ ಅಲ್ಲಿ ಏನಾಗುತ್ತೆ, ತಿರ್ಗಾ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಇದಂದ್ರೆ ಇವಾಗ ನಾವು ಹಗ್ಗ ತರ್ತೀವಿ, ತಿರ್ಗಾ ಅದ್ ಹಾಕಕ್ಕೆ ಒಂದು ಸೀಡ್ಸ್ ಏನೇನ್ ತಗೊಂಡ್ಬರ್ತೀವಿ ಆ ಡಿಪಾರ್ಟ್ಮೆಂಟ್ ಅಲ್ಲೂ ಒಂದು ಅವ್ರಿಗೂ ಒಂದು ಒಳ್ಳೇದಾಗತ್ತೆ. ಮತ್ತೆ ಇಲ್ಲಿ ನಾವು ಎಷ್ಟೋ ಒಂದು ನಾವು ನಮ್ಮ ಮಕ್ಕಳಿಗೆ ಒಂದು ನಾವು ಪಾಠ ಕೊಡ್ಬೋದು ನೋಡಿ. ನಾವು ಇಲ್ಲಿ ಅವ್ರಿಗೆ ಕಲ್ಸ್ಬೋದು ದಾನ ಮಾಡೋದು ಏನು, ದಾನ ಮಾಡೋದು ಏನು, ಅದು ಚಾರಿಟಿ ಅಂದ್ರೆ ಏನು ಅಂತ ಇಲ್ಲಿ ಎಷ್ಟೋ ಕೆಲವು ಇದು ಮಾಡ್ಬೋದು. ಅಂದ್ರೆ ಇದು ಪ್ಯೂರ್ಲಿ ಏನಂದ್ರೆ ಈ ಬಕ್ರೀದ್ ಹಬ್ಬದಲ್ಲಿ ಇಡೀ ನಮ್ಮ ರೈತರಿಗೆ ಒಂದು ಒಳ್ಳೆ ಒಂದು ಪ್ರಾಫಿಟ್ ಆಗೋದಂತೂ, ಮತ್ತೆ ಎಲ್ಲ ನಮ್ಮ ಮುಸ್ಲಿಮ್ಸು ಖುಷಿ ಆದವರು, ಮತ್ತೆ ನಮ್ಮ ಫಾರ್ಮರ್ಸು ಖುಷಿ ಆಗ್ತಾರೆ. ಮತ್ತೆ ನಮ್ಮ ಲರ್ನಿಂಗ್ ಏನಂದ್ರೆ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ನಮ್ಮ ಏನ್ ಇದ್ದಿದ್ದಾರೆ ಯೂತ್ಸ್ಗೆ ನಾವು ಒಂದು ತ್ಯಾಗ ಬಲಿದಾನ ಮಾಡ್ಬೇಕು, ಚಾರಿಟಿ ಮಾಡ್ಬೇಕು, ಬಡವ್ರಿಗೂ ನೋಡ್ಬೇಕು ಅಂತ ಒಂದು ಇದ್ರಲ್ಲಿ ಇದಿರುತ್ತೆ. ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್, ತುಂಬಾ ಧನ್ಯವಾದಗಳು. ಹಾಗೆ ನಿಮ್ಗೆ ಹಾರ್ದಿಕವಾಗಿ ಬಕ್ರೀದ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಬಕ್ರೀದ್ ಹಬ್ಬದ ಸಾಕಷ್ಟು ಮಾಹಿತಿಯನ್ನ ಸರ್ ತಿಳಿಸ್ಕೊಟ್ಟಿದ್ದಾರೆ. ಕೊನೆಯದಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಹಬ್ಬದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ, ಹಾಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಇದೇ ತರ ನಾನು ಎಲ್ಲ ನಾಡಿನ ಎಲ್ಲ ಸಮಸ್ತ ಜನರಿಗೆ ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಮುಸ್ಲಿಂ ಜನವರಿಗೆ ಒನ್ಸ್ ಅಗೇನ್ ಈದ್ ಮುಬಾರಕ್.